ಕೆಆರ್ಎಸ್ ಬಳಿ ಬಿಜೆಪಿ ಪ್ರತಿಭಟನೆ ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕಾವೇರಿಗೆ ನೀರು ಬಿಡದಂತೆ ಸರ್ಕಾರಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬಂಗಾರಪ್ಪ ರೀತಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಲಿ ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಈ ಕಾವೇರಿ ಕಿಚ್ಚಿನ ವಿಚಾರದಲ್ಲಿ ಇವತ್ತು ಬಿಜೆಪಿ ಧುಮುಕಿದೆ. ಅದರಲ್ಲಿ ಇವತ್ತು ಒಂದಷ್ಟು ಮಾತುಗಳನ್ನಾಡಿದ್ದಾರೆ. ಹಿಂದೆ ಸಿಎಂ ಬಂಗಾರಪ್ಪ ರೀತಿಯಲ್ಲಿ ನಿರ್ಣಯಗಳನ್ನ ಕೈಗೊಳ್ಳಿ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು, ನಮ್ಮಲ್ಲಿ ಕುಡಿಯಕ್ ನೀರಿಲ್ಲ, ಅವರು ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗಿರುವಾಗ ಹೆಂಗ್ ಕೊಡಕ್ಕಾಗತ್ತೆ? ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತ್ ಘೋಷಣೆ ಕೂಗ್ತಾ ಇದ್ದಾರೆ. ಇವತ್ತು ಬಿಜೆಪಿ ಎಂಟ್ರಿ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಭಾರಿ ಎಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಅದಕ್ಕೂ ಮೀರಿ ಪ್ರೊಟೆಸ್ಟ್ ಯಾವಾಗ ಮತ್ತೊಂದು ಸ್ವರೂಪಕ್ಕೆ ತಿರುಗ್ತಾ ಇತ್ತು, ಅಲ್ಲಿ ಪ್ರಮುಖವಾದವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳಾಯಿತು. ಮಹಿಳೆಯರ ಎಂಟ್ರಿ ಕೊಟ್ಟರು. ಇವತ್ತು ಕೆಆರ್ಎಸ್ ಡ್ಯಾಮ್ ಎದುರು ಉರುಳು ಸೇವೆ ಮಾಡಿದ್ರು, ಧಿಕ್ಕಾರವನ್ನ ಕೂಗಿದ್ರು, ಘೋಷಣೆಗಳನ್ನ ಕೂಗಿದ್ರು. CWRCಗೂ ಅಷ್ಟೇ, CWMAಗೂ ಅಷ್ಟೇ. ಇದಕ್ಕೆ ಏನಾದ್ರೂ ರಾಜ್ಯ ಸರ್ಕಾರ ಉತ್ತಮ ರೀತಿಯ ನಿರ್ಣಯವನ್ನ ಕೈಗೊಳ್ಳಿಲ್ಲ ಅಂದ್ರೆ ಅದಕ್ಕೂ ಕೂಡ ನಾವು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವತ್ತು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದೆ. ಡ್ಯಾಮ್ ಎದುರು ರಸ್ತೆಯಲ್ಲಿ ಕೂತು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಕಾವೇರಿ ನೀರು ಬಿಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹದ ಕೂಗುಗಳು ಈಗ ಕೇಳಿ ಬರ್ತಾ ಇದೆ. ಈ ಹಿಂದೆ ಇದ್ದಂತಹ ಸಿಎಂ ಬಂಗಾರಪ್ಪ ರೀತಿಯಲ್ಲಿ ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳಲಿ, ಕಾನೂನುಬದ್ಧವಾಗಿ ಹೋರಾಟ ಮಾಡೋಣ, ಸುಪ್ರೀಂ ಕೋರ್ಟ್ ವರೆಗೂ ಹೋಗೋಣ, ನೀವು ಬಿಡಬೇಡಿ. CWMA ತನಗೆ ಬೇಕಾದಂಗೆ ವಾದ ಮಾಡ್ಕೊಂಡಿದೆ. ದಿನಕ್ಕೆ 1 TMC ನೀರು KRSಗೆ ಹರಿದು ಬರುತ್ತೆ ಅಂತ ಹೇಳ್ಕೊಂಡಿದೆ. ಆದ್ರೆ ಬರ್ತಾ ಇದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಯಾಕೆ ಬೇಕು? ನಮ್ಮ ರೈತರು 4-5 ತಿಂಗಳು ಇದೇ ಪರಿಸ್ಥಿತಿ ಉಲ್ಬಣ ಆಗ್ಬಿಟ್ರೆ ಕುಡಿಯೋಕ್ಕೂ ನೀರಿರಲ್ಲ ನಮ್ಮ ರಾಜ್ಯದ ಜನತೆಗೆ. ಅಂಥದ್ರಲ್ಲಿ ತಮಿಳ್ನಾಡು 2ನೇ ಬೆಳೆ ಬೆಳ್ಕೋತೀವಿ, ನಮ್ಗೇನು ಬಂದ್ಬಿಡ್ಬೇಕು, ನಮ್ಮ ಭಾಗ ಏನು ಬಂದ್ಬಿಡ್ಬೇಕು ಅದು ಬಂದ್ಬಿಡ್ಲಿ ಅಂದ್ರೆ ಹೆಂಗೆ ಸಾಧ್ಯ? ಹಾಗಾಗಿ ಮಂಡ್ಯ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ನಡೀತಾ ಇದೆ. 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. 1,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನು ಮಂಡ್ಯದ SP ಆದಂತಹ ಡಾಕ್ಟರ್ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಭಾರಿನೇ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೃಂದಾವನದ ಪ್ರವೇಶಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಷ್ಟರ ಮಟ್ಟಿಗಿದೆ ಮಂಡ್ಯ ಮೈಸೂರಿನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಇನ್ನು ಶ್ರೀರಂಗಪಟ್ಟಣ ತಹಶೀಲ್ದಾರ್ ಕೂಡ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರವಾಸಿಗರು ಬರ್ತಾರೆ, ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಭಾರಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ನಾನು ನಿನ್ನೆ ಗಮನಿಸೋದಾದ್ರೂ ಕೂಡ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ ಇದೇ ಫಸ್ಟ್ ಏನಲ್ಲ, ಕರ್ನಾಟಕಕ್ಕೆ ಈ ರೀತಿ ಆಗ್ತಾ ಇರುವಂತಹ ಅನ್ಯಾಯ ಇದೇ ಮೊದಲೇನಲ್ಲ, ಬಹಳಷ್ಟು ಬಾರಿ ಆಗಿದೆ. ಆದರೆ ಸರ್ಕಾರ ಇಲ್ಲಿ ರಾಜ್ಯದ ಪರವಾಗಿ ದನಿಯನ್ನ ಎತ್ತಬೇಕು ಅಂತ ಹೇಳಿ ಭಾರಿ ಮಟ್ಟದ ಹೋರಾಟಗಳು ನಡೀತಾ ಇದೆ. ನೋಡಿ, ಸರ್ಕಾರ ಈಗ ಏನು ನೀರು ಬಿಟ್ಬಿಡ್ತಾ ಇಲ್ಲ, ಆದೇಶ ಬಂದ ತಕ್ಷಣ ಬಿಡ್ತಾ ಇಲ್ಲ. ಭಾನುವಾರದವರೆಗೂ ನೋಡೋಣ, ಸರ್ವಪಕ್ಷ ಸಭೆ ಕರೆದಿದ್ವಿ. ಆಗಸ್ಟ್ 3ಕ್ಕೆ ತಮಿಳ್ನಾಡು CM ಬರ್ತಾರೆ, ಅವ್ರನ್ನೇ ಕರ್ಕೊಂಡು ಹೋಗಿ ಪರಿಸ್ಥಿತಿ ಅವಲೋಕನದ ಬಗ್ಗೆ ಹೇಳೋಣ, ಸಭೆ ಮಾಡೋಣ ಅಂತ ಇದೆ. ವೆಯ್ಟ್ ಮಾಡ್ತಾ ಇದೆ. ವೆಯ್ಟ್ ಮಾಡುವ ಹಾದಿಯಲ್ಲಿಯೇ ಪ್ರೊಟೆಸ್ಟ್ ಹಿಂಗಿದೆ. ಅಪ್ಪಿ ತಪ್ಪಿ ನೀರು ಬಿಡುವಂಥ ನಿರ್ಣಯಕ್ಕೆ ಏನಾದರೂ ಸರ್ಕಾರ ಬಂದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಸ್ವರೂಪವೇ ಬದಲಾಗ್ಬಿಡುತ್ತೆ. ಜೊತೆಗೆ ರೈತ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಹೆಸರಿಗೆ ಪಾತ್ರ ಆಗಬೇಕಾಗತ್ತೆ. ಈಗ ಕಾಂಗ್ರೆಸ್ ಒಂಥರ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. CWRC ಆದೇಶ ಕೊಡ್ತು, CWMA ಅದನ್ನ ಎತ್ತಿಡಿತು. ಪ್ರಾಧಿಕಾರ ನಿರ್ವಹಣಾ ಮಂಡಳಿಗೆ ರಾಜ್ಯದ ಕಷ್ಟ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಅರ್ಥ ಆಗಿದ್ರೆ, ಎಕ್ಸಾಕ್ಟ್ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗದಿದ್ರೆ ಇವತ್ತು ಈ ನಿರ್ಣಯಗಳನ್ನು ಕೈಗೊಳ್ತಾನೆ ಇರಲಿಲ್ಲ. ಹಾಗಾಗಿ ಇಂಥದ್ದು ನಿರ್ಣಯಕ್ಕೆ ಬಂದಿದೆ, ತನಪಾಡಕ್ಕೆ ತಾನು ಆದೇಶ ಕೊಟ್ಟಿದೆ ಅಂದ ಮಾತ್ರಕ್ಕೆ ನಾವು ನಮ್ಮಲ್ಲಿರುವಂಥ ಸ್ವಲ್ಪ ಮಟ್ಟದ ಅಲ್ಪ ಪ್ರಮಾಣದ ನೀರನ್ನು ಹೋಗಮ್ಮ ತಾಯಿ ಕಾವೇರಿ ನೀನು ತಮಿಳ್ನಾಡಿಗೆ ಹೋಗುವಂತ ಹರಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬರದ ಛಾಯೆ ಆವರಿಸ್ಬಿಟ್ಟಾಗ ನಾವು ಆ ನೀರನ್ನ ವಾಪಸ್ ಕರ್ಕೊಂಡು ಬರೋಕ್ಕೂ ಆಗಲ್ಲ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ರಾಕೇಶ್. ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟದ ಹೋರಾಟಗಳು ಮಂಡ್ಯ ಮೈಸೂರಿನ ಭಾಗಗಳಲ್ಲಿ ನಡೀತಾ ಇದೆ ಅಂತ ಹೇಳಿ ಅವ್ರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೂ ಅಂತ ಈಸಿ ವಿಚಾರ ಏನಲ್ಲ. ಸದ್ಯಕ್ಕೆ ಪರಿಸ್ಥಿತಿಗಳು ಹೆಂಗಿದೆ, ಏನೆಲ್ಲ ನಡೀತಾ ಇದೆ ರಾಕೇಶ್, ಅಪ್ಡೇಟ್ಸ್ ಕೊಡೋದಾದ್ರೆ. ಅಮೃತ, ಕಾವೇರಿ ಕೊಳ್ಳದಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೃಹತ್ ಪ್ರತಿಭಟನೆಗಳನ್ನು ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಮಂಡ್ಯದ ನಗರದಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆ KRS ಡ್ಯಾಮ್ನ ಸಮೀಪದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಮೈಸೂರು ನಗರದಲ್ಲೂ ಸೇರಿದಂತೆ ಬೆಂಗಳೂರು ಭಾಗದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳು ನಡೀತಾ ಇದ್ದು, ರಾಜ್ಯ ಸರ್ಕಾರ ಮತ್ತು ನೀರು ನಿರ್ವಹಣೆ ವಿಚಾರದಲ್ಲಿ ಪಕ್ಷಪಾತದ ನಿಲುವು ತೋರಿದಂಥ CWC ವಿರುದ್ಧವೂ ಕೂಡ ಧರಣಿಗಳು ಮುಂದುವರಿತಾ ಇದೆ. ರೈತರ ಜೊತೆಗೆ ರಾಜಕೀಯ ಮುಖಂಡರು ತಮ್ಮ ಪ್ರತಿರೋಧವನ್ನು ತೋರಿಸ್ತಾ ಇದ್ದಾರೆ. ಈಗ KRSನಲ್ಲಿ ಬಿಜೆಪಿ ನಾಯಕರುಗಳು ತಮ್ಮ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾದ CT ರವಿ, ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು R ಅಶೋಕ್ ಅವರು ಕೂಡ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಡ್ಯಾಮ್ನ ಮೇಲ್ಭಾಗದ ಪ್ರದೇಶದಲ್ಲಿ ಅಂದರೆ ಆವರಣದ ಪ್ರದೇಶದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಬಿಜೆಪಿಯವರು ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತಹ ವಿಚಾರವನ್ನು ಹೇಳಿದಂಥ ಕಾಂಗ್ರೆಸ್ ಈ ಬಾರಿ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ತಮಿಳುನಾಡಿನ ಜೊತೆಗೆ ರಾಜಕೀಯ ಲೆಕ್ಕಾಚಾರವನ್ನ ಅದು ಬರೀ ಮ್ಯಾನೇಜ್ ಮಾಡುವಂತ ಹೊರಡ್ತಾ ಇದೆ. ಹೀಗಾಗಿ ರೈತರಿಗೆ ಅವಕಾಶವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ. ರೈತರಿಗೆ ನೀರನ್ನು ಬಿಡದೆ ಕೇವಲ ಕುಡಿಯುವ ನೀರಿನ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಬೆಳೆಗೂ ಕೂಡ ಅವಕಾಶವಿಲ್ಲದ ರೀತಿ ಮಾಡ್ಕೊಳ್ತಿದ್ದಾರೆ. ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ.